ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 4/10/2024 ಶುಕ್ರವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಇದೆ. ಯಾವ ರೀತಿ ಟ್ರೇಡ್ ಮಾಡೋಣ, ಡೀಟೇಲಾಗಿ ಸ್ಟಡಿ ಮಾಡೋಣ. ಓಕೆ, ಇವತ್ತು ಮಾರ್ಕೆಟ್ ಅಂತೂ ಸಿಕ್ಕಾಪಟ್ಟೆ ಫಾಲ್ ಆಗಿಬಿಟ್ಟಿದೆ. ಸೊ ಹೀಟ್ ಮ್ಯಾಪ್ ನೋಡ್ಕೊಂಡ್ರೆ ಮಾರ್ಕೆಟ್ ಅಂತೂ ಸಿಕ್ಕಾಪಟ್ಟೆ ಹೀಟ್ ಆಗಿದೆ. ಎಲ್ಲ ಆಲ್ಮೋಸ್ಟ್ ಆಲ್ ಸೆಕ್ಟರ್ ನಿಫ್ಟಿ ಒಳಗೆ ನೋಡ್ಬೋದು. ಎಕ್ಸಾಂಪಲ್ ಓನ್ಲಿ ಎಕ್ಸೆಪ್ಟ್ ಮೆಟಲ್ ಸ್ಟಾಕ್ಸ್ ಮಾರ್ಕೆಟ್ ಕಂಪ್ಲೀಟ್ಲಿ ಬ್ಲೀಡ್ ಆಗಿದೆ. ರೀಸನ್ಸ್ ಏನಿದೆಪ್ಪ, ಸಿಂಪಲ್, ಇರಾನ್ ಇಸ್ರೇಲ್ ವಾರ್ ನಡೀತಾ ಇದೆ. ಓಕೆ, ಅದೊಂದು ರೀಸನ್ ಇದೆ. ಆ್ಯಂಡ್ ಸೆಕೆಂಡ್ ರೀಸನ್ ಇಸ್ ಸಿಂಪಲ್ ಸರ್, ನಮ್ಮ ಮಾರ್ಜಿನ್ ರೂಲ್ ಆಗಿರ್ಬೋದು. ಆ್ಯಂಡ್ ಒನ್ ಮೋರ್ ರೀಸನ್ ಸರ್, ವಿ ಆರ್ ಅಟ್ ದ ಟಾಪ್. ಓಕೆ, ಆ್ಯಂಡ್ ಆಬ್ವಿಯಸ್ಲಿ ಚೈನೀಸ್ ಮಾರ್ಕೆಟ್ ಬಾಟಮಿಂದ ಅಪ್ ಹೋಗ್ತಾ ಇದೆ. ಎಫ್ ಐದವ್ರು ಅನಿಸ್ತಾ ಇದೆ ಅವರಿಗೆ ಲೋ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಕುಡ್ ಬಿ ಇನ್ ಅ ಚೈನಾ. ಸೊ ದಾಟ್ ಈಸ್ ಒನ್ ಆಫ್ ದ ಅದರ್ ರೀಸನ್ಸ್ ಮಾರ್ಕೆಟ್ನಲ್ಲಿ ಈ ರೀತಿ ಸೆಲ್ ಆಫ್ ಆಗ್ತಾ ಇದೆ. ಯೂಶಲಿ ಅಕ್ಟೋಬರ್ದಿಂದ ನವಂಬರ್ ರೀಸನ್ಸ್ ಕಾಮನ್ ಆಗಿ ನೆಗೆಟಿವ್ ಆಗ್ತಾ ಇರುತ್ತೆ ಮಾರ್ಕೆಟ್. ಸೊ ಈ ರೀತಿ ಆಗೋದನ್ನು ನಾವು ಯೂಶಲಿ ಅನ್ಕ್ಯಾಶ್ ಮಾಡ್ಬೋದು ಬೈ ಲುಕಿಂಗ್ ಅಟ್ ದ ಹಿಸ್ಟ್ರಿ ಆಫ್ ಅವರ್ ಇಂಡಿಯನ್ ಮಾರ್ಕೆಟ್. ಸೊ ಮಾರ್ಕೆಟ್ ಯಾವಾಗೂ ಸೈಕಲ್ ಆಗುತ್ತೆ, ಮಾರ್ಕೆಟ್ ಮೇಲೆಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಎಷ್ಟು ಕೆಳಗಡೆ ಬರುತ್ತಲ್ಲ ದಟ್ಸ್ ಅವಕಾಶ ನಮಗೆ ಬಾಯ್ ಮಾಡೋದಕ್ಕೆ. ಸೊ ಕ್ವಾಲಿಟಿ ಸ್ಟಾಕ್ಸ್ನ ಹುಡುಕಿಟ್ಕೊಳ್ಳಿ, ವಿಚ್ ಆರ್ ಗೋನ್ ಟು ಬಿ ಚೀಪ್, ದೆನ್ ವಿ ಕ್ಯಾನ್ ಬೈ. ಸೊ ನಿಫ್ಟಿ ನೋಡ್ಕೋಬೋದು ಅರೌಂಡ್ 2%. ಓಕೆ, ನಿಫ್ಟಿ ಬ್ಯಾಂಕ್ 2%. every sector have given a negative today except metals ಅಥವಾ ಇಂಡಿಯಾ ವಿಕ್ಸ್ has gone 10% up. ಓಕೆ, ನಿಫ್ಟಿನಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಅನಾಲಿಸಿಸ್ ಮಾಡೋಣ, ನೀಟಾಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ, ಅರ್ಥ ಮಾಡ್ಕೊಂಡು ಮಾರ್ಕೆಟ್ ಯಾವ ರೀತಿ ಆ್ಯಕ್ಷನ್ ಮಾಡುತ್ತೆ. ಡೇ ಆ್ಯಂಗಲ್ ಪ್ರಕಾರ ಮಾರ್ಕೆಟ್ ಶೋಕಾಸ್ ಮಾಡೋದು ಕಂಟಿನ್ಯೂಸ್ಲಿ ರನ್ ಆಫ್. ಓಕೆ, ಅಂದರೆ ರನ್ ಆಫ್ ಗ್ಯಾಪ್ ಡೌನ್ ಆಗ್ತಾ ಇದೆ, ಕಂಟಿನ್ಯೂಲಿ ಹೋಗ್ತಾ ಇದೆ ಅನಿಸ್ತಾ ಇದೆ. ರೈಟ್ ನಾವು ವಿ ಸ್ವಿಚ್ ಟು ಮೂವಿಂಗ್ ಎವರೇಜ್. ಮೂವಿಂಗ್ ಎವರೇಜ್ ಹಾಕಿದರೆ 20 ಡೇ ಮೂವಿಂಗ್ ಎವರೇಜ್ ಹಾಳಾಗಿ ಹೋಗಿದೆ. 25,250 ಕೂಡ ಮಾರ್ಕೆಟನ್ನು ದಾಟಿ ಹೋಗಿದೆ. 25,000 ನೆಕ್ಸ್ಟ್ ಲೆವೆಲ್ಸ್ ಯೂಶುವಲಿ ಸೈಕಾಲಜಿಕಲ್ ನಂಬರ್ ಕೂಡ ಇದೆ. ಆ್ಯಂಡ್ 50 ಡೇ ಮೂವಿಂಗ್ ಎವರೇಜ್ ಕೂಡ ಕಾಯ್ತಾ ಇರೋದು 25,000 ಲೆವೆಲ್. ಓಕೆ, ವೆರಿ ಇಂಪಾರ್ಟೆಂಟಾ? ಓಕೆ, ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡೋಣ. ಓಕೆ, ಸೊ ಇದ್ರ ಪ್ರಕಾರ 25,250ಗೆ ಒಂದು ಮೇಜರ್ ಸಪೋರ್ಟ್ ಇದೆ. ಹೆಂಗೆ ಹೇಳ್ತೀರಿ? ಆ್ಯಂಡ್ 25,000 ಲೆವೆಲ್ಗೆ ಕೂಡ ಒಂದು ಮೇಜರ್ ಸಪೋರ್ಟ್ ಇದೆ, ಒಂದು ಸೈಕಾಲಜಿಕಲ್ ನಂಬರ್. ದಾಟ್ಸ್ ಇಟ್. ಕಮ್ ಬ್ಯಾಕ್ ಟು ದ 30 minutes ಹಿಯರ್. ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ಹಿಯರ್ ಕ್ವಿಕ್ಲಿ ಯಾಕೆ ಇದು 25,250 ಒಂದು ಮೇಜರ್ ಸಪೋರ್ಟ್ ಇದೆ. ಸೊ ನೋಡ್ಕೊಳ್ಳಿ ಸರ್, ಅರ್ಲಿಯರ್ ಲೆವೆಲ್ ಮಾರ್ಕೆಟ್ ರಿಜೆಕ್ಷನ್ ಆಗ್ತಾ ಇತ್ತು. ಇದನ್ನು ಮಾರ್ಕೆಟ್ ಒನ್ ಡೇ ಕಂಪ್ಲೀಟ್ಲಿ ಬ್ರೇಕ್ಔಟ್ ಮಾಡಿ ಕರ್ಕೊಂಡು ಹೋಗಿದೆ. ಓಕೆ, 12 ಸೆಪ್ಟೆಂಬರ್. ಓಕೆ, ಇವಾಗ ನಿಮ್ಗೆ ಗೊತ್ತಿರ್ಬೋದು ಮಾರ್ಕೆಟ್ ಆವಾಗ ಸಿಕ್ಕಾಪಟ್ಟೆ ಒನ್ ಡೇನೇ ಬ್ರೇಕ್ಔಟ್ ಆಗಿ ರ್ಯಾಲಿ ಆಗಿದೆ. ಸೊ ಆಬ್ವಿಯಸ್ಲಿ ಇಲ್ಲಿ ಯಾರಿದ್ದಾರೆ? ಬಯರ್ ಇದ್ದಾರೆ. ಈಸಿಲಿ ಬಿಟ್ಕೊಡೋಕ್ಕಾಗತ್ತಾ? ನೋ ಸರ್. ಓಕೆ, ಅದಕ್ಕೋಸ್ಕರ ನಾವು ಥಿಂಕ್ ಮಾಡ್ತೀವಿ ದಿಸ್ ಈಸ್ ಗೋನ್ ಬಿ ಅ ಮೇಜರ್ ಸಪೋರ್ಟ್ ಸರ್. ಓಕೆ, ಮಾರ್ಕೆಟಲ್ಲಿ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ದಿಸ್ ಈಸ್ ನಾಟ್ ಓಕೆ ಫಾರ್ ಟ್ರೇಡಿಂಗ್ ಸರ್, ಬಿಕಾಸ್ ವಿ ಆರ್ ಇನ್ ದ ಸೆಲ್ಲಿಂಗ್ ಟ್ರೆಂಡ್. ನಮಗೇನು ಬೇಕು? ನಮ್ಮ ವ್ಯಾಲ್ಯೂ ಹತ್ರ ಇಲ್ಲಿ ಸಿಕ್ಕರೆ ಬಾಯಿಂಗ್ ಸರ್. ಸೊ ಇದನ್ನು ನಾವು ಅವಾಯ್ಡ್ ಮಾಡೋಣ. ಮಾರ್ಕೆಟ್ ಲೋ ಬ್ರೇಕ್ ಆದರೆ ಸೆಲ್ ಆಫ್ ಮಾಡ್ತಾ 25,250ವರೆಗೂ ಬರೋಣ. ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಆದರೂ ಕೂಡ 25,450ಗೂ ಓಪನ್ ಆದರೂ ಕೂಡ ನಾಟ್ ಓಕೆ ಸರ್. ಅರ್ಲಿಯರ್ ಲೆವೆಲ್ ಸಪೋರ್ಟ್ ಇದ್ದು ರಿಜೆಕ್ಷನ್ ಥರ ವರ್ಕ್ ಮಾಡುತ್ತೆ. ಲೋ ಬ್ರೇಕ್ ಆದರೆ ಕೆಳಗಡೆ ಬರೋ ಚಾನ್ಸಸ್ ಹೆವಿ ಇದೆ. ಓಕೆ, ಬಟ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿದೆ. ಲೈಕ್ 25,300 ಹತ್ರ ಓಪನ್ ಆಗಿದೆ. ಅರೌಂಡ್ ಒಂದು 50-60 ಪಾಯಿಂಟ್ ಹೋಗಲಿ ಮೇಲ್ಗಡೆ, ಸೆಲ್ ಆಫ್ ಆಗಲಿ, ಕೆಳಗಡೆ ಬರಲಿ, ಇಲ್ಲಿ ನಿಮಗೆ ಡಬ್ಲ್ಯೂ ಪ್ಯಾಟರ್ನ್ ಆಗ್ತಾ ಇರಲಿ, ಹೈಯರ್ ಲೋ ಸಿಗಲಿ, ಇಲ್ಲಿಂದ ಚೆನ್ನಾಗಿರೋ ಪ್ಯಾಟರ್ನ್ ಸಿಕ್ಕರೆ ವಿ ಕ್ಯಾನ್ ಗೋ ಈಸಿಲಿ ಟಿಲ್ 25,450 ಲೆವೆಲ್ಸ್. ದಿಸ್ ಈಸ್ ಅ ಈಸಿ ಟ್ರೇಡ್ ಸರ್. ಓಕೆ, ಬಿಕಾಸ್ ಮಾರ್ಕೆಟ್ ನಾಳೆ ಇನ್ನೂ ಒಂದು ಕೆಲಸ ಮಾಡ್ಬೋದು. ಫ್ಲಾಟ್ ಆಗಿ ಓಪನ್ ಆಗಿ ಸೆಲ್ ಆಫ್ ತೋರಿಸುತ್ತೆ, ಎಲ್ಲರೂ ನಾವು ರಿಟೇಲ್ ಸೆಲ್ ಮಾಡ್ತೀವಿ, ಆವಾಗ ಕಂಟಿನ್ಯೂ ಮೇಲ್ಗಡೆ ಬರುತ್ತೆ. ಆವಾಗಲೂ ಸರ್ ಇದನ್ನಂತೀವಿ ಲಿಕ್ವಿಡಿಟಿ ಹಂಟಿಂಗ್ ಅಂತೀವಿ. ಇದಕ್ಕೇನಂತೀವಿ? ಸ್ಟಾಪ್ ಲಾಸ್ ಹಂಟಿಂಗ್ ಮಾಡೋದು. ಮೇಲ್ಗಡೆ ಬಂದ್ಬಿಡೋದು, ಒನ್ ಸೈಡ್ ರ್ಯಾಲಿ ಕೊಡುತ್ತೆ. ಯೂಶ್ವಲಿ ಅದು ಫಸ್ಟ್ 1 ಅವರ್ ಒಳಗಡೆ ಆಗೋ ಚಾನ್ಸ್ ಇದೆ. ನೋಡೋಣ ನಾಳೆ ಆಗುತ್ತೆ ಅಂತೇಳಿ. ಇಲ್ಲ ಮಾರ್ಕೆಟ್ ಫ್ಲಾಟ್ ಆಂಗಲಲ್ಲ, ಗ್ಯಾಪ್ ಅಪ್ ಆಂಗಲ್ಲ, ಗ್ಯಾಪ್ ಡೌನ್ ಸರ್. 25,200 ಹತ್ರ ಡೈರೆಕ್ಟಾಗಿ ಓಪನ್ ಆಗಿದೆ, ಒಂದು 50 ಪಾಯಿಂಟ್ ಗ್ಯಾಪ್ ಡೌನ್. ಯೂಶ್ವಲಿ ಹಿಂಗಾದಾಗ ಸರ್ ಇವತ್ತು ಓಪನ್ ಆಯ್ತು, ಅದೇ ರೀತಿ ದೊಡ್ಡ ಗ್ರೀನ್ ಕ್ಯಾಂಡಲ್ ಆಗಿ ಕವರ್ ಅಪ್ ಮಾಡಿ ಇಲ್ಲಿ ಬಂದು ಹೈಯರ್ ಲೋ ಮಾಡಿ ಮೇಲ್ಗಡೆ ಹೋಗ್ಬೋದು, ಪಾಸಿಬಿಲಿಟಿ ನಂಬರ್ 1. ಇಲ್ಲ ಮಾರ್ಕೆಟ್ 25,200 ಹತ್ರ 25,150 ಹತ್ರನೂ ಓಪನ್ ಆಗಿದೆ, ಇದು ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದ್ದು ಈಗ ಸೆಲ್ ಆಫ್ ಆಗುತ್ತೆ, ರೆಸಿಸ್ಟೆನ್ಸ್ ಥರ ಕೆಲಸ ಮಾಡುತ್ತೆ, ಕಮ್ ಡೌನ್ ಸೈಡ್ ಹಿಯರ್. ಅದರ್ವೈಸ್ ಈ ಲೋ ಬ್ರೇಕ್ ಆದರೆ 25,000 ಲೆವೆಲ್ ಬಂದರೆ ಇಲ್ಲಿಂದ ಬಾಯಿಂಗ್ ಮಾಡ್ಲಿಕ್ಕೆ ನೋಡ್ತೀರಿ. ಒಟ್ನಲ್ಲಿ ನಮಗೆ 25,250, 25,000 ಲೆವೆಲ್ ಅಥವಾ 25,450 ಲೆವೆಲ್ ಹತ್ರ ವ್ಯಾಲ್ಯೂ ಏರಿಯಾದಲ್ಲಿ ಏನಾದರೂ ಮಾರ್ಕೆಟ್ ಸಿಕ್ಕರೆ ಟ್ರೇಡ್ ಈಸಿ ಆಗುತ್ತೆ. ಆ್ಯಂಡ್ ಆರಾಮಾಗಿ ನಾವು ಪೊಸಿಷನ್ಸ್ನ ಯಾವ ಕಡೆ ಮಾಡಬೇಕು ಅನ್ನೋದನ್ನ ಅನಾಲಿಸಿಸ್ ನೀಟಾಗಿ ವರ್ಕ್ ಆಗುತ್ತೆ. ಸೊ ಈಗ ನಿಫ್ಟಿ ಒಳಗಡೆ ಎಲ್ಲ ಆ್ಯಂಗಲಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇವತ್ತೇ ಇದರ ಎಕ್ಸ್ಪೈರ್ ಆಗಿದೆ, ಆಪ್ಷನ್ ಚೇಂಜ್ ನೋಡಿ ಉಪಯೋಗ ಇಲ್ಲ. ಬಟ್ ಆದರೂ ಕೂಡ ಫಾರ್ ಅನಾಲಿಸಿಸ್ ಪರ್ಪಸ್ ನಾನೇನು ಮಾಡ್ತೀನಿ, 10th ಅಕ್ಟೋಬರ್ ಎಕ್ಸ್ಪೈರ್ ಇದೆ, ನಾನು ಅದಕ್ಕೆ ಏನು ಮಾಡ್ತೀನಿ, ಓಪನ್ ಇಂಟ್ರೆಸ್ಟ್ ಎಲ್ಲಿ ಹೈಯೆಸ್ಟ್ ಬಿಲ್ಟಪ್ ಇದೆ 25,300 ನೋಡ್ಕೊಳ್ಳಿ ಸರ್, 19 ಲಕ್ಷ. ಓಕೆ, ವೆರಿ ಗುಡ್ ಸರ್. ಇಂದ ಮನಿ ಇದೆ, 50 ಪಾಯಿಂಟ್ ಮೇಲೆಗಡೆ ಇದೆ, ಯಾಕೆ ಬಿಲ್ಟಪ್ ಆಗಿರ್ಬೋದು? ಓಕೆ, ಸ್ಟಾಡಲ್ ಮಾಡಿರ್ಬೋದು, ಫೈನ್. ಆದರೆ ಇಲ್ಲಿ 14 ಲಕ್ಷ ಡೈರೆಕ್ಟಾಗಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಣೋದು 25,400ನಲ್ಲಿ.
ಅಂದರೆ ಮಾರ್ಕೆಟ್ ಅಟ್ಲೀಸ್ಟ್ 25,300 ಒಂದು ಸ್ವಲ್ಪ ಹೆವಿ ಓಪನರ್ಸ್ ಕಾಣಬೇಕಾಗಿತ್ತು, ಬಟ್ ನಾಟ್ ಹಿಯರ್. 5 ಲಕ್ಷ ಪುಟ್ನಲ್ಲಿ ಜಾಸ್ತಿ ಇದೆ ಅಂದರೆ ಮಾರ್ಕೆಟ್ನಲ್ಲಿ ಶಾರ್ಟ್ ಕವರಿಂಗ್ ಎಕ್ಸ್ಪೆಕ್ಟೇಷನ್ ಇದೆ. ಆ್ಯಂಡ್ ಪ್ರತಿ ವಾರ ಆದಮೇಲೆ ನೋಡ್ಕೋಬೋದು ಸರ್, ನೀವು ರಷ್ಯಾ ಉಕ್ರೇನ್ ವಾರ ಆಗಿತ್ತು, ಮಾರ್ಕೆಟ್ ಬಿದ್ದಿತ್ತು, ಒಪ್ಕೊಳ್ತೀವಿ, ಬಟ್ ನೆಕ್ಸ್ಟ್ ಡೇ ಮಾರ್ಕೆಟ್ ಕಂಟಿನ್ಯೂಸ್ಲಿ ಪಾಸಿಟಿವ್ ಆಗಿದೆ. ದಿಸ್ ಇಸ್ ಅಪಾರ್ಚುನಿಟಿ. ಇದನ್ನು ಮಾರ್ಕೆಟ್ ಜನ ವೇಟ್ ಮಾಡ್ತಾ ಇರ್ತಾರೆ. ಆಮೇಲೆ ಇಸ್ರೇಲ್ ಮತ್ತು ಪಾಲಸ್ತೀನ್ ವಾರ್ ಶುರುವಾಗಿತ್ತು, ಮಾರ್ಕೆಟ್ ಅದೇ ದಿನ ವಾರ ಆದಮೇಲೆ ನೆಕ್ಸ್ಟ್ ಡೇ ಕಂಟಿನ್ಯೂಸ್ಲಿ ಮೇಲೆಗಡೆ ಹೋಗಿದೆ. ಬೇಕಾದರೆ ಚಾರ್ಟನ್ನು ವೆಬ್ಸಿ ನೋಡ್ಕೊಳ್ಳಿ ಸರ್, ಯಾವಾಗ ವಾರ್ ಆಗಿದೆ ಮಾರ್ಕೆಟ್ ನೆಕ್ಸ್ಟ್ ಡೇ ಉಲ್ಟಾ ಆಗಿದೆ. ಸೊ ಅದರ ಕಾರಣಕ್ಕೆ ಒಂದು ಸೈಕಾಲಜಿಕಲಿ ಮಾರ್ಕೆಟ್ನಲ್ಲಿ ಈ ರೀತಿ ಓಪನಿಂಗ್ಸ್ ಬಿಲ್ಟಪ್ ಆಗಿರೋ ಚಾನ್ಸ್ ಇದೆ. ಬಿ ಕೇರ್ಫುಲ್ ಹಿಯರ್. ಸೊ ವ್ಯಾಲ್ಯೂ ಏರಿಯಾಗಳನ್ನ ಕೂಡ ನೋಡ್ಕೊಂಡಿದ್ರಿ, ಯಾವ ರೀತಿ ಪ್ಲಾನ್ ಆಗ್ತಾರೆ ಅಂತೇಳಿ. ಬ್ಯಾಂಕ್ ನಿಫ್ಟಿ ಬರೋಣ ಸರ್. ಬ್ಯಾಂಕ್ ನಿಫ್ಟಿನಲ್ಲಿ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲವನ್ನು ಮಾರ್ಕ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಮಾರ್ಕೆಟ್ನಲ್ಲಿ ಸೆಲ್ ಆಫ್ ಕಾಣ್ತಾ ಇದೆ, ಆ್ಯಂಡ್ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ನಾವು ಮಾರ್ಕ್ ಮಾಡ್ಕೋತೀವಿ. ಸೊ ಮೂವಿಂಗ್ ಎವರೇಜ್ ಫಸ್ಟಿಗೆ 52,560 20 ಡೇ ಮೂವಿಂಗ್ ಎವರೇಜ್ ನಾಟ್ ರೆಸ್ಪೆಕ್ಟೆಡ್, ಗೋ ಡೌನ್. ಕೆಳಗಡೆ ಇನ್ನೊಂದು ಕಾಯ್ತಾ ಇರೋದು 51,554, ದಟ್ ಈಸ್ 50 ಡೇ ಮೂವಿಂಗ್ ಎವರೇಜ್. ಓಕೆ, ಮಾರ್ಕೆಟ್ ಅಲ್ಲಿ ನಿಂತ್ಕೊಳ್ಳುವ ಚಾನ್ಸಸ್ ಇದೆ. ಓಕೆ, ತೆಗೆದಾಕೋಣ. ಮೂವಿಂಗ್ ಎವರೇಜ್ ಎಲ್ಲ ಆಯಿತು. ಸಪೋರ್ಟ್ ರೆಸಿಸ್ಟೆನ್ಸ್, ಓಕೆ, ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಮಾರ್ಕ್ ಮಾಡಿದ್ದೀನಿ, ನಿಮಗೆಲ್ಲ ಗೊತ್ತಿರ್ಬೋದು ಸರ್. ಅರ್ಲಿಯರ್ ಸೆಪ್ಟೆಂಬರ್ ಭಾಳ ಸಲ ಡಿಸ್ಕಷನ್ ಮಾಡಿದ ಲೆವೆಲ್ ಯಾವುದಪ್ಪ ಅಂದರೆ 51,800 ಲೆವೆಲ್. ಮಾರ್ಕೆಟ್ ಇದನ್ನು ದಾಟಿದ್ರೇ ರ್ಯಾಲಿ ಸಿಕ್ಕಾಪಟ್ಟೆ ಅಂತ ಡಿಸ್ಕಷನ್ ಭಾಳ ಸಲ ಮಾಡಿದ್ನಲ್ಲ, ಮಾರ್ಕೆಟ್ ಅಲ್ಲೇ ನಿಂತ್ಕೊಂಡಿದೆ ಈಗ. ಓಕೆ, ಆ್ಯಂಡ್ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ನಮ್ಗೆ ಕಾಣ್ತಾ ಇರೋದು 51,000ಗೆ. ಬೈ ಮಿಸ್ಟೇಕ್ ಮಾರ್ಕೆಟ್ ನಾಳೆ ನಿಮಗೆ 51,800 ಬ್ರೇಕ್ ಡೌನ್ ಆದರೆ ಯು ಕ್ಯಾನ್ ಟ್ರೈ ಫಾರ್ 51,000 ಲೆವೆಲ್, ಬಿಕಾಸ್ ಸೈಕಾಲಜಿಕಲಿ ಸಪೋರ್ಟ್ ಆ್ಯಂಡ್ ಟ್ರೆಂಡ್ ಲೈನ್ ಸಪೋರ್ಟ್. ಓಕೆ ಫೈನ್. ಇಲ್ಲ ನಾವೀಗ 30 ಮಿನಿಟ್ಸ್ ಬರೋಣ, ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಓಕೆ, ಆ್ಯಂಡ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಮಾರ್ಕ್ ಮಾಡಿದ್ದೀವಿ, ಯಾಕೆ ಏನು ಅಂತ ತಿಳ್ಕೊಳ್ಳೋಣ ಸರ್. ದಿಸ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ 52,230 ಇವತ್ತು ಬ್ರೇಕ್ ಡೌನ್ ಆಗಿದೆ. ಅರ್ಲಿಯರ್ ಸಪೋರ್ಟ್ ಥರ ವರ್ಕ್ ಮಾಡ್ತಾ ಇತ್ತು. ಓಕೆ, ಮಾರ್ಕೆಟ್ ನಾಳೆ ಏನು ಮಾಡ್ಬೋದು ಸರ್, ಗ್ಯಾಪ್ ಅಪ್ ಕ್ರಿಯೇಟ್ ಮಾಡ್ಬೋದು, ಒಂದು ತಿಳ್ಕೊಳ್ಳಿ. ಮಾಡಿದರೆ ದಿಸ್ ಇಸ್ ನಾಟ್ ಓಕೆ ಆಸ್ ಅ ನಿಫ್ಟಿ ನಂಗೆ ಮಾತಾಡ್ದಂಗೆ, ಬಿಕಾಸ್ ಮಾರ್ಕೆಟ್ ಸೆಲ್ಲಿಂಗ್ ಟ್ರೆಂಡ್ ಒಳಗಡೆ ಇದ್ದಾರೆ. ಫಸ್ಟಿಗೆ ಪುಷ್ ಆಗುತ್ತೆ ಕೆಳಗಡೆ, ಆವಾಗ ಕಾಯೋಣ. 51,800 ಹತ್ರ ಬಂದಾಗ ಹೈಯರ್ ಲೋ ಸ್ಟ್ರಕ್ಚರ್ ಸಿಕ್ಕರೆ ಇಲ್ಲಿಂದ ಬಾಯಿಂಗ್ ಮಾಡೋಕ್ಕೆ ಶುರು ಮಾಡೋಣ. ದಟ್ ಈಸ್ ಫಾರ್ 52,250. ಇದನ್ನು ದಾಟಿದ್ರೆ 52,600 ಆಗ್ಬೋದು, ಇನ್ ಕೇಸ್ ಸ್ಟ್ರಾಂಗ್ ಶಾರ್ಟ್ ಕವರಿಂಗ್ ಆದರೆ, ರೈಟ್. ಸೊ ನೆಕ್ಸ್ಟ್ ಸಿ, ಇನ್ ಕೇಸ್ ಮಾರ್ಕೆಟ್ ಏನಾದರೂ ಓಕೆ ಫ್ಲಾಟ್ ಓಪನ್ ಆಗಿದೆ 52,000 ಹತ್ರ ಅಥವಾ 51,800 ಹತ್ರ ಕಾಯೋಣ. ಇಲ್ಲೇನಾದರೂ ಸ್ಟ್ರಕ್ಚರ್ ಸಿಗ್ತಾ ಅದು ಬಾಯಿಂಗ್ ಮಾಡೋಣ. ಓಕೆ, ಇಲ್ಲ ಮಾರ್ಕೆಟ್ ಆವಾಗ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಬ್ರೇಕ್ ಡೌನ್ ಕೂಡ ಆಗ್ಬೋದು, ವೈ ನಾಟ್. 51,800ಗೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗುತ್ತೆ, ಲೋವರ್ ಆಗುತ್ತೆ, ದೆನ್ ಯು ಕ್ಯಾನ್ ಟ್ರೈ ಫಾರ್ 51,500 50 ಡೇ ಮೂವಿಂಗ್ ಎವರೇಜ್ ಇದೆ. ಎರಡು ಏನಿದು 51,000 ಲೆವೆಲ್. ಓಕೆ, ಎರಡು ಟಾರ್ಗೆಟ್ ಮಾಡ್ತೀವಿ. ಕೆಲವೊಮ್ಮೆ ಮಾರ್ಕೆಟ್ ನಿಮ್ಗೆ ಏನು ಶೋಕಾಸ್ ಮಾಡುತ್ತೆ, ಎದ್ದು ಕೂಡಲೇ ಬ್ರೇಕ್ ಡೌನ್ ಶೋಕಾಸ್ ಮಾಡುತ್ತೆ, ಎಲ್ಲರೂ ಸೆಲ್ ಆಫ್ ಹೋಗ್ತೀರಿ, ಸಪೋರ್ಟ್ ಬ್ರೇಕ್ ಡೌನ್ ಆಯ್ತು ಅಂತೇಳಿ ಲೋವರ್ ಆಗೋದಿಲ್ಲ, ಮಾರ್ಕೆಟ್ ರಿವರ್ಸ್ ಆಗಿ ಕಂಪ್ಲೀಟ್ಲಿ ಇದನ್ನೇ ಲಿಕ್ವಿಡಿಟಿನ ಕ್ರಿಯೇಟ್ ಮಾಡಿಬಿಟ್ಟು ಮಾರ್ಕೆಟ್ ಮೇಲೆಗಡೆ ಬರುತ್ತೆ. ದಿಸ್ ಈಸ್ ಅ ಪಾಸಿಬಿಲಿಟಿ. ಮಾರ್ಕೆಟ್ ಹ್ಯೂಜ್ ಟ್ರೆಂಡಿಂಗ್ ಇದ್ದಾಗ ಜನರನ್ನ ಮುಗ್ಧವಾಗಿ ಓಕೆ ಫೇಕ್ಔಟ್ ಮಾಡೋದು ಇದೇ ರೀತಿ ಮಾಡ್ತಾ ಇರುತ್ತೆ. ಬಿ ಕೇರ್ಫುಲ್ ಹಿಯರ್. ಮಿಡಲಲ್ಲಿ ಓಪನ್ ಲೈಕ್ ಗ್ಯಾಪ್ ಡೌನ್ ಲೈಕ್ 51,400 450 ಓಪನ್ ಆಗಿದೆ. ಒಂದು ಮಾರ್ಕೆಟ್ ಈ ಲೆವೆಲ್ ಬಂದು ರಿಜೆಕ್ಷನ್ ಸಿಗುತ್ತಾ ಅಥವಾ ಇದನ್ನು ಬ್ರೇಕ್ಔಟ್ ಮಾಡ್ತಾನೆ ವಿತ್ ದಿಸ್ ಸೇಮ್ ಟ್ರೆಂಡ್. ಇಲ್ಲ ಮಾರ್ಕೆಟ್ ಇಂದ ಸೆಲ್ ಆಫ್ ಆದರೆ ಕೆಳಗಡೆ 51,400 ಅಥವಾ 51,000 ಲೆವೆಲ್. ಇಲ್ಲ ಮಾರ್ಕೆಟ್ ಈ ಲೋನ ಲೈಕ್ 51,400 ಹತ್ರ ಓಪನ್ ಆದಾಗ ಇದನ್ನು ಲೋ ಬ್ರೇಕ್ ಆಗ್ತಾ ಇದ್ರೆ ಈಸಿಲಿ ಲೋವರ್ ಆಗ್ತಾ 51,000 ಬರುತ್ತೆ. ಇದನ್ನು ಕೂಡ ಫಾಲೋ ಮಾಡಬಹುದು. ಓಕೆ, ಇವತ್ತು ಹೆಂಗೆ ನಾವು ಲೋ ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಆಯ್ತಲ್ಲ ಆ ರೀತಿ ನಾವು ಮಾಡ್ಬೋದು, ರೈಟ್. ಓಕೆ ಡನ್. ಓಕೆ, ಫ್ಲಾಟ್ ಓಪನ್ ಆಯಿತು ಸರ್, ಗ್ಯಾಪ್ ಅಪ್ ಓಪನ್ ಆಯಿತು, ಗ್ಯಾಪ್ ಡೌನ್ ಓಪನ್ ಆಯಿತು, ಅಬ್ನಾರ್ಮಲಿಟಿ ಇರಬಹುದು, ವೈ ನಾಟ್ ಹಿಯರ್. ಸೊ ಇಲ್ಲೊಂದು ಅಬ್ನಾರ್ಮಲಿಟಿ ನೋಡ್ಬೋದು ಸರ್. ಇಲ್ಲಿ ಕೂಡ ಬ್ಯಾಂಕ್ ನಿಫ್ಟಿಲಿ 52,000 ಪುಟ್ನಲ್ಲಿ 13,51,000 ಅಂದರೆ 200 ಪಾಯಿಂಟ್ ಒಳಗಡೆ ಪುಟ್ ರೈಟಿಂಗ್ ಆಗಿದೆ. ಇವರು ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಶಾರ್ಟ್ ಕವರಿಂಗ್ಗೆ. ಮಾರ್ಕೆಟ್ ನಾಳೆ ಮೇಲೆಗಡೆ ಹೋಗೋ ಚಾನ್ಸಸ್ ಅನಿಸ್ತಾ ಇದೆ ಇವರಿಗೂ ಕೂಡ. ಸೊ ಇಲ್ಲಿ ಓಪನ್ ಇಂಟ್ರೆಸ್ಟ್ ನೋಡಿದ್ರೆ 52,000ನಲ್ಲಿ ಒಂದು 9 ಲಕ್ಷ ಚಿಲ್ಲರೆ ಇದೆ, ಒಂದು 4 ಲಕ್ಷ ಕಡಿಮೆನೇ ಇದ್ದಾರೆ. ಸೊ ಮಾರ್ಕೆಟ್ ನಾಳೆ ಇನ್ ಕೇಸ್ 52,000ನ ದಾಟ್ತಾ ಇದ್ರೆ ನಿಮಗೆ ಕಾಣಬಹುದು 52,300 ಆರ್ 52,500 ನಾಳೆನೆ. ಓಕೆ, ಇನ್ ಕೇಸ್ ಮಾರ್ಕೆಟ್ 51,800 ದಾಟಿದ್ರೆ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಆಗಿದ್ದು 51,500, ಅದನ್ನು ದಾಟಿದ್ರೆ 51,000. ಮಾರ್ಕೆಟ್ 3 ದಿನ ಆಯ್ತು ಸರ್, 4 ದಿನ ಕಂಟಿನ್ಯೂ ಫಾಲೋ ಆಗ್ತಾ ಇದೆ. ವಾರದ ಬಗ್ಗೆ ನ್ಯೂಸ್ ಕೂಡ ಬಂದಾಯಿತು, ಎಲ್ಲ ಡಿಸ್ಕೌಂಟ್ ಆಗಿದೆ. ಈಗ ನಾಳೆ ಏನಾಗ್ಬೋದು ಮಾರ್ಕೆಟ್ ಈಗ ಸದ್ಯದ ಮಟ್ಟಿಗೆ ಥಿಂಕ್ ಮಾಡಿದ್ರೆ ಶಾರ್ಟ್ ಕವರಿಂಗ್ ಟು ಅಪ್ಸೈಡ್ ಅಂತ ಅನಿಸ್ತಾ ಇದೆ, ರೈಟ್. ಸೊ ಓಪನ್ ಇಂಟ್ರೆಸ್ಟ್ ಕೂಡ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ. ಕಮ್ ಬ್ಯಾಕ್ ಟು ದ ಫಿನ್ ನಿಫ್ಟಿ ಹಿಯರ್. ಫಿನ್ ನಿಫ್ಟಿ ಪ್ರಕಾರ ನಾವು ಮಾರ್ಕೆಟ್ನಲ್ಲಿ ಏನು ನೋಡ್ತಾ ಇದೆ ಸರ್, ಸಿಂಪಲ್ ಆಗಿ ಏನು ಕಾಣ್ತಪ್ಪ ನಮಗೆ, ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಥರನೇ ಇದೆ. ಸಪೋರ್ಟ್ ರೆಸಿಸ್ಟೆನ್ಸ್ ಅದೇ ರೀತಿ ಮಾರ್ಕ್ ಮಾಡಿದ್ದೀವಿ. ಮೇಜರ್ ಓಪನ್ ಇಂಟ್ರೆಸ್ಟ್ ಬಗ್ಗೆನೂ ಡಿಸ್ಕಷನ್ ಮಾಡೋಣ. ಮೇನ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಹಿಯರ್. 23,800 ಇಸ್ ಅ ಮೇಜರ್ ಸಪೋರ್ಟ್, ಅರ್ಲಿಯರ್ ರಿಜೆಕ್ಷನ್, ನಾವು ಸಪೋರ್ಟ್, ರೈಟ್. ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಡಬ್ಲ್ಯೂ ಪ್ಯಾಟರ್ನ್, ಗೋ ಫಾರ್ ಇಟ್. ಓಕೆ, ಇಲ್ಲ ಮಾರ್ಕೆಟ್ನಲ್ಲಿ ಹೈಯರ್ ಲೋ, ದೆನ್ ಗೋ ಫಾರ್ ಇಟ್. ದೆನ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ ಸರ್. ವಿ ಆರ್ ಇನ್ ದ ಡೌನ್ ಟ್ರೆಂಡ್.
ಒಂದು ಮಾರ್ಕೆಟ್ ಹೈಯರ್ ಲೋ ಮಾಡಿ ಮೇಲೆಗಡೆ ಹೋಗ್ತಾನೋ 24,000 ಮೇಲೆಗಡೆ ಕ್ವೆಶನ್ ಮಾರ್ಕ್. ಇಲ್ಲ ಇದು ಸೆಲ್ಲಿಂಗ್ ಝೋನ್ ಆಗಿದೆ, ಅರ್ಲಿಯರ್ ಲೆವೆಲ್ ಸಪೋರ್ಟ್ ಇತ್ತು, ಸೊ ಇದನ್ನು ನಾವು ಇಲ್ಲಿಂದ ಸೆಲ್ಲಿಂಗ್ ಮಾಡ್ಬೋದಾ ಕ್ವೆಶನ್ ಮಾರ್ಕ್. ಎಸ್, ಇನ್ ಕೇಸ್ ಮಾರ್ಕೆಟ್ನಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆ 23,700 ಹತ್ರ ಒಂದು ಮಾರ್ಕೆಟ್ ಈ ಲೆವೆಲ್ನ ರೆಸ್ಪೆಕ್ಟ್ ಕೊಟ್ಟು ಇಲ್ಲಿಂದ ರಿಜೆಕ್ಷನ್ ತಗೋತಾನ ಅಥವಾ ಇದನ್ನೇ ಕಂಟಿನ್ಯೂಷನ್ ಮಾಡ್ತಾನ ಕ್ವೆಶನ್ ಮಾರ್ಕ್. ಸೊ ಪ್ರೈಸ್ ಆಕ್ಷನ್ ಇಸ್ ಅ ಫಸ್ಟ್ ಇಂಪಾರ್ಟೆಂಟ್. ಏನಾಗುತ್ತೆ ಅಂದರೆ ಪ್ರೈಸ್ ಆಕ್ಷನ್ ಇಸ್ ನಾನು ನೋಡಬೇಕಾಗಿದೆ. 23,700 ಮಾರ್ಕೆಟ್ ಓಪನ್ ಆದಾಗ ಬ್ರೇಕ್ ಡೌನ್ ಆಯಿತು ಸರ್, ಲೋ ಬ್ರೇಕ್ ಆದರೆ 23,500 ಲೆವೆಲ್. ಸೊ ಈ ರೀತಿ ವ್ಯಾಲ್ಯೂ ಏರಿಯಾ ಹತ್ರ ನೀವು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಆಂಗಲಲ್ಲಿ ಥಿಂಕ್ ಮಾಡ್ತೀರಿ ಆ್ಯಂಡ್ ಟ್ರೇಡ್ ಮಾಡ್ತೀರಿ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲೂ ಕೂಡ ಇದೆ. ಚೆಕ್ ಔಟ್ ದ ಆಪ್ಷನ್ ಚೈನ್ ಇಯರ್. ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಓಪನ್ ಇಂಟ್ರೆಸ್ಟ್ ನೋಡ್ಕೊಳ್ಳಿ ಸರ್ 23,900. ಓಕೆ, ಸ್ವಲ್ಪ ಡೀಪ್ ಆದರೆ ಡೂಪ್ ಅಲ್ಲ, ಸ್ವಲ್ಪ ಒಳಗಡೆ ಇನ್ ಮನಿ ಆದರೆ. ಸೊ ಮಾರ್ಕೆಟ್ನಲ್ಲಿ ಒಂದು 3 ಲಕ್ಷ ಚಿಲ್ಲರೆ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಇದೆ ಆ್ಯಂಡ್ 23,900ನಲ್ಲಿ ಕಾಲ್ನಲ್ಲಿ ಓನ್ಲಿ 1 ಲಕ್ಷ. ಓಕೆ, ಸೊ ಈಗ 24,000ನಲ್ಲಿ ಈಸಿ ದಾಟೋದಿಲ್ಲ. 4,80,000 ಅಂದರೆ 5 ಲಕ್ಷದಲ್ಲಿ ಕಾಲ್ ರೇಟರ್ ಇದ್ದಾರೆ. ಸೊ ಈಸಿಲಿ ಗೊತ್ತಾಗೋ ಕೆಲಸ ಏನು, ಮಾರ್ಕೆಟ್ನಲ್ಲಿ 23,800ದಿಂದ ಹಿಡಿದು 24,000 ಒಳಗಡೆ ಟ್ರೇಡ್ ಆಗೋ ಚಾನ್ಸಸ್ ಹೆವಿ ಇದೆ. ಬೈ ಮಿಸ್ಟೇಕ್ 23,800 ಬೇಕಾದರೆ ಯು ಕ್ಯಾನ್ ಸಿ ದಟ್ ಮಾರ್ಕೆಟ್ ವಿಲ್ ಬಿ ಫಾಲಿಂಗ್. ಇಲ್ಲ ಅಂದರೆ ಇದರ ಝೋನ್ ಒಳಗಡೆ ಇರುವ ಚಾನ್ಸ್ ಇದೆ. ಮಾರ್ಕೆಟ್ ನಮ್ಮನ್ನು ಕಾಡಿಸ್ತಾನೆ, ಅರ್ಥ ಆಗಲಿ, ರೆಡಿ ಇರ್ರಿ. ಬಿಕಾಸ್ ಪ್ರತಿ ವಾರ ಆದಮೇಲೆ ಮಾರ್ಕೆಟ್ ರ್ಯಾಲಿ ಆಗಿದ್ದು ಕೂಡ ನಾವು ಚಾರ್ಟ್ ಉಟಾಕೆ ದೇಖ್ ಸಕ್ತೆ ಹಮ್. ಓಕೆ ಫೈನ್. ನೆಕ್ಸ್ಟ್ ಸಿ ಸರ್, ಸೆನ್ಸೆಕ್ಸಲ್ಲಿ ನಾವು ಯಾವ ರೀತಿ ಪ್ಲಾನ್ ಆಫ್ ಆಕ್ಷನ್ಸ್ ಇದೆ. ಸೊ ಸಿಕ್ಕಾಪಟ್ಟೆ ಫಾಲ್ ಆಗಿದೆ, ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ. ಲೆಟ್ಸ್ ಸಿ ದಿಸ್ ಒನ್. ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ನಿಫ್ಟಿ ಥರನೇ ಕಾಣುತ್ತೆ, ದೊಡ್ಡ ಡಿಫ್ರೆನ್ಸ್ ಏನು ಮಾಡ್ಕೊಳ್ಳೋದು ಬೇಡ. ಓಕೆ, ಮೂವಿಂಗ್ ಎವರೇಜ್ ಹಾಕೋಣ ಸರ್. ಮೂವಿಂಗ್ ಎವರೇಜ್ ಹಾಕಿದರೆ 50 ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಇರೋದು 82,000 ಹತ್ರ ಆತ, ದಟ್ ಇಸ್ 81,900. ಓಕೆ, ಇದನ್ನು ತೆಗೆದಾಕ್ತೀವಿ, ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಮಾರ್ಕ್ ಮಾಡ್ತೀವಿ. ಸೊ ಲೆಟ್ಸ್ ಸ್ವಿಚ್ ಟು 1 ಅವರ್. 1 ಅವರ್ ಸ್ವಿಚ್ ಪ್ರಕಾರ ಮಾರ್ಕೆಟ್ ಇವತ್ತು ಮೇಜರ್ ಸಪೋರ್ಟ್ನ ಓಕೆ ಬ್ರೇಕ್ ಡೌನ್ ಮಾಡಿ, ದಟ್ ಇಸ್ 82,800 ಲೆವೆಲ್. ಅರ್ಲಿಯರ್ ರಿಜೆಕ್ಷನ್ ಆಗ್ತಾ ಇತ್ತು, ಬ್ರೇಕ್ಔಟ್ ಆಗಿದೆ. ಸೊ ಈಗ ಮಾರ್ಕೆಟ್ ಬೈ ಮಿಸ್ಟೇಕ್ ಇದನ್ನು ದಾಟ್ಬೋದಾ ಕ್ವೆಶನ್ ಮಾರ್ಕ್ ಇದೆ ಸರ್. ಇನ್ ಕೇಸ್ ದಾಟಿದ್ರೆ ನಮಗೆ ರೌಂಡ್ ನಂಬರ್ ಸೈಕಾಲಜಿ ಹತ್ರ 83,000 ಹತ್ರ ಕ್ಲೋಸ್ ಆಗ್ಬೋದು. ಓಕೆ, ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡೋದಪ್ಪ 82,800, ವೇಟ್ ಆ್ಯಂಡ್ ವಾಚ್ ಮಾಡೋಣ. ಯಾಕೆ ಅರ್ಲಿಯರ್ ಲೆವೆಲನ್ನ ರೆಸಿಸ್ಟೆನ್ಸ್ ಸಪೋರ್ಟ್ನ ಬ್ರೇಕ್ ಮಾಡಿದೆ ಅಂದರೆ ರೆಸಿಸ್ಟೆನ್ಸ್ ಕೆಲಸ ಮಾಡುತ್ತೆ. ಹೈಯರ್ ಲೋ ಆದರೆ ಮಾತ್ರ ಟ್ರೇಡ್, ಅದರ್ವೈಸ್ ನೋ ಟ್ರೇಡ್. ಇಲ್ಲಾಂದರೆ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಕೆಳಗಡೆ ಹೋಗ್ತದೆ ಮಾರ್ಕೆಟ್, ಈಸಿಲಿ ಸೆಲ್ ಆಫ್ ಮಾಡ್ಬೋದು. ಇಲ್ಲ ಮಾರ್ಕೆಟ್ ನಿಮಗೆ 82,400 ಹತ್ರ ಫ್ಲಾಟ್ ಆಗಿ ಗ್ಯಾಪ್ ಡೌನ್ ಆಗಿದೆ, ಬ್ರೇಕ್ ಡೌನ್ ಆಗ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಲೆವೆಲ್ ಆಫ್ ಟಾರ್ಗೆಟ್ 82,000. ಅಲ್ಲಿ 50 ಡೇ ಮೂವಿಂಗ್ ಎವರೇಜ್ ಕೂಡ ನಮಗೇನೋಸ್ಕರ ಕಾಯ್ತಾ ಇದೆ, ಸೈಕಾಲಜಿಕಲ್ ನಂಬರ್. ಓಕೆ, ಇನ್ ಕೇಸ್ ಗ್ಯಾಪ್ ಡೌನ್ ಹ್ಯೂಜ್ ಆದರೆ 82,000 ಹತ್ರ ಸೊ ಈಸಿಲಿ ಇದೆ ಮಾರ್ಕೆಟ್ ನಿಮಗೆ ಬಾಯಿಂಗ್ ಮಾಡಲಿಕ್ಕೆ, ಅಪ್ ಸೈಡ್ ತೊಗೊಂಬರ್ಲಿಕ್ಕೆ. ಬಿಕಾಸ್ ಇಟ್ಸ್ ಅ ವ್ಯಾಲ್ಯೂ ಏರಿಯಾ, ಮೋಸ್ಟ್ ಆಫ್ ಟೈಮ್ ಮಾರ್ಕೆಟಲ್ಲಿ ನಿಂತ್ಕೊಂಡಿರೋ ಚಾನ್ಸಸ್ ಇದೆ. ಓಕೆ, ಇಲ್ಲ ಮಾರ್ಕೆಟ್ ಇದೇ ರೀತಿ ಟೈಮ್ ಪಾಸ್ ಆಗ್ತಂದರೆ 82,000 ನೀವು ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ನ ಮಾಡಿ ಇಟ್ಕೋಬೋದು, ನಾಳೆ ಎಕ್ಸ್ಪೈರಿ ಕೂಡ ಇದೆ. ಓಕೆ, ಫ್ಲಾಟ್ ಅಥವಾ ಲೈಕ್ 82,750 82,500 ಇಲ್ಲೇ ಇದೆ ಟ್ರೇಡ್. ವೇಟ್ ಆ್ಯಂಡ್ ವಾಚ್ ಏನು ಕೆಲಸ, ಒಂದು ಬ್ರೇಕ್ ಡೌನ್ ಆಗ್ತಾನ ಈ ನಿನ್ನೆ ಲೋನ, ಅಥವಾ ಇದನ್ನು ರ್ಯಾಲಿ 82,800 ಬ್ರೇಕ್ಔಟ್ ಮಾಡಿ ಹೈಯರ್ ಲೋ ಮಾಡ್ತಾನೆ. ಇದರ ಮಿಡಲಲ್ಲೇ ಇದ್ದರೆ ಗೋ ಫಾರ್ ಸ್ಟ್ರ್ಯಾಂಗಲ್ 83,000 ಕಾಲ್ ರೇಟಿಂಗ್ ಮಾಡ್ತೀರಿ ಅಥವಾ 82,400 ಪುಟ್ ಸೆಲ್ ಮಾಡ್ತೀರಿ. ಅವನ್ನ ಮ್ಯಾನೇಜ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರೆ ಈಸಿಲಿ ಒಂದು ಇನ್ಕಮ್ ಅಂತೂ ಕ್ರಿಯೇಟ್ ಆಗ್ತದೆ. ಬಟ್ ವ್ಯಾಲ್ಯೂಯಬಲ್ ಏರಿಯಾ ಅಂದರೆ ಏನು, 82,800 ಆಮೇಲೆ 82,500 82,000 ಲೆವೆಲ್. ಈ ಎಲ್ಲ ಲೆವೆಲ್ಗಳು ಬ್ರೇಕ್ ಡೌನ್ ಆಗುವಾಗ ಸಿಕ್ಕರೆ ಚೆನ್ನಾಗಿರುತ್ತೆ ಟ್ರೇಡ್ ಮಾಡಲಿಕ್ಕೆ. ಇಲ್ಲ ಮಾರ್ಕೆಟ್ ರೇಂಜ್ ಒಳಗಿದ್ರೆ ಗೋ ಫಾರ್ ಈಸಿ ಸ್ಟಾರ್ಟಪ್ಸ್ ಲೈಕ್ ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ಸ್. ಓಕೆ, ಸೊ ಇದರೊಳಗಡೆ ಕೂಡ ಆಪ್ಷನ್ ಚೇನ್ ನೋಡೋಣ, ನೀಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೋಬೇಕಂದ್ರೆ ಸರ್ 82,500 ಹತ್ರ 5 ಲಕ್ಷ ಜನ ಪುಟ್ ರೇಟಿಂಗ್ ಮಾಡ್ತಿದ್ದಾರೆ. ಈ ಕಡೆ ಕಾಲ್ ರೇಟರ್ಸ್ ಎಷ್ಟಿದ್ದಾರೆ, 3,67,000. ಯಾಕೆ ಎಲ್ಲ ಇಂಡೆಕ್ಸ್ನಲ್ಲಿ ಪುಟ್ ರೇಟರ್ಸೇ ಸ್ವಲ್ಪ ಇನ್ ದ ಮನಿ, ರೇಟಿಂಗ್ ಜಾಸ್ತಿ ಇದೆ ಅರ್ಥ ಮಾಡ್ಕೊಳ್ಳಿ ಸರ್. ದೇ ಆರ್ ಆಲ್ ಎಕ್ಸ್ಪೆಕ್ಟಿಂಗ್ ಅ ಶಾರ್ಟ್ ಕವರಿಂಗ್ ಅಂತ ಇದೆ. ಇವನ್ ನಾನು ತಪ್ಪಾಗ್ಬೋದು, ಬಟ್ ದಿಸ್ ಇಸ್ ಅ ರೀಸನ್ ವೈ ದ ಮಾರ್ಕೆಟ್ ಈಸ್ ಶೋಯಿಂಗ್ ಯು. ಓಕೆ, ಸೊ 82,500 ಮೇಲೆ ಮಾರ್ಕೆಟ್ ಹೋದರೆ 82,800 ಒನ್ ಆಫ್ ದ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ. ಓಕೆ, ಇಂಪಾರ್ಟೆಂಟ್ ಅದನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ದಾಟಿದರೆ ಬೈ ಮಿಸ್ಟೇಕ್ ಓನ್ಲಿ ವಿ ಕ್ಯಾನ್ ಟ್ರೈ ಫಾರ್ 83,000 ಲೆವೆಲ್. ಓಕೆ, ಇಲ್ಲ ಮಾರ್ಕೆಟ್ ನಮಗೆ 82,500 ಲೆವೆಲ್ನ ಬ್ರೇಕ್ ಡೌನ್ ಮಾಡಿದೆ, ಕೆಳಗಡೆ ಹೋಲ್ಡ್ ಕೂಡ ಮಾಡ್ತಾ ಇದ್ರೆ ವಿ ಕ್ಯಾನ್ ಈಸಿಲಿ ರನ್ ಟಿಲ್ 82,000 ಲೆವೆಲ್. ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು ಅಲ್ಲೇ. ಓಕೆ, ನಡುವೆ 1 ಲಕ್ಷ ಇದೆ ಸರ್, ಇದನ್ನು ಈಸಿಲಿ ಬ್ರೇಕ್ ಡೌನ್ ಮಾಡ್ಕೋತ ಹೋಗ್ಬೋದು ಮಾರ್ಕೆಟ್ ಈಸಿಲಿ. ಸೊ ಡೂ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ನಲ್ಲಿ ಒಂದು ಮೇಜರ್ ಅಪ್ ಆರ್ ಡೌನ್ ಕೂಡ ಕಾಯ್ತಾ ಇದೆ ಅಂತ ಅನಿಸ್ತಾ ಇದೆ ಮಾರ್ಕೆಟ್ನಲ್ಲಿ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಸಿಒ. ಓಕೆ, ಸೊ ಎಲ್ಲ ಆ್ಯಂಗಲಲ್ಲಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿಲಿ ಡಿಸ್ಕಷನ್ ಮಾಡಿದ್ವಿ. ಆ್ಯಂಡ್ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಬಗ್ಗೆ ಕೂಡ ಡೀಟೇಲ್ ಅನಾಲಿಸಿಸ್ ಮಾಡಿದ್ದೀವಿ. ಆ್ಯಂಡ್ ಶಾರ್ಟ್ ಕವರಿಂಗ್ ಆಗೋದ್ರ ಬಗ್ಗೆ ಒಂದು ಥಿಂಕ್ ಆಫ್ ಮಾಡಿದ್ದೀವಿ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಇನ್ ಆಲ್ ದ ಇಂಡೆಕ್ಸಸ್.
ಇದರೊಳಗೆ 100% ಚೇಂಜಸ್ ಇರುತ್ತೆ, ಹ್ಯೂಜ್ ಗ್ಯಾಪ್ ಆಫ್ ಗ್ಯಾಪ್ ಡೌನ್ ಆಗ್ತಾ ಇರುತ್ತೆ, ಗ್ಲೋಬಲ್ ಇವೆಂಟ್ಸ್ಗಳು ನಡೀತಾ ಇದೆ. ಇನ್ ಕೇಸ್ ಆ ರೀತಿ ಏನಾದರೂ ಇದ್ದರೆ ನಾನು ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದ್ರ ಬಗ್ಗೆ. ಇನ್ ಕೇಸ್ ನಿಮಗೂ ಕೂಡ ಡೌಟ್ ಇರುತ್ತೆ ಎನಿಥಿಂಗ್ ಸ್ಪೆಸಿಫಿಕ್ ಅಬೌಟ್ ಸ್ಟಾಕ್, ಓಕೆ, ನೀವು ಅದನ್ನು ಕಮೆಂಟ್ ಹಾಕ್ಬೋದು. ಅದರ ಬಗ್ಗೆ ನಾನು ಅನಾಲಿಸಿಸ್ ಮಾಡಿ ಫಂಡಮೆಂಟಲಿ ನಿಮಗೆ ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ. ಥ್ಯಾಂಕ್ ಯು ವೆರಿ ಮಚ್.